ಆತ್ಮೀಯ ವೀಕ್ಷಕರೇ, ನಮ್ಮ ಪ್ರಥಮ್ ಸಂಸ್ಕಾರ್ ವಾಹಿನಿಯ ಇಂದಿನ ವಿಶೇಷ ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಮೊದಲಿಗೆ ನಮ್ಮ ಪ್ರಥಮ್ ಸಂಸ್ಕಾರ್ ವಾಹಿನಿಯ ಪರವಾಗಿ ಮತ್ತು ಸಮಸ್ತ ಭಾರತೀಯರ ಪರವಾಗಿ ಭವ್ಯ ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರಿಗೆ 74ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವಿಡಿಯೋದಲ್ಲಿ ನಾವು ಒಬ್ಬ ರಾಜಕೀಯ ರಂಗದಲ್ಲಿರುವ ವ್ಯಕ್ತಿಯ ಬಗ್ಗೆ ಮಾತನಾಡುತ್ತಿದ್ದರೂ ಇಲ್ಲಿ ಯಾವುದೇ ರಾಜಕೀಯ ಉದ್ದೇಶ ಅಥವಾ ಪ್ರಸ್ತಾಪವಿರುವುದಿಲ್ಲ. ರಾಜಕೀಯ ಮತ್ತು ಪಕ್ಷವನ್ನು ಮೀರಿ ಬೆಳೆದು ನಿಂತಿರುವ ಒಬ್ಬ ಅಪ್ರತಿಮ ದೇಶಭಕ್ತ ಮತ್ತು ಹೆಮ್ಮೆಯ ಸನಾತನ ಹಿಂದೂ ಧರ್ಮದ ಪ್ರತಿಪಾದಕ ನಮ್ಮ ಪ್ರಧಾನಿ ಮೋದಿ. ನೀವು ರಾಜಕೀಯ ನೆಲೆಗಟ್ಟಿನಲ್ಲಿ ಅವರನ್ನು ಪ್ರಶಂಸಿಸಿದರೂ ಅಥವಾ ವಿರೋಧಿಸಿದರೂ ಒಬ್ಬ ಸನಾತನ ಹಿಂದೂವಾಗಿ ದೇಶಭಕ್ತ ಭಾರತೀಯನಾಗಿ ಅವರನ್ನು ಮೆಚ್ಚಲೇಬೇಕು. ಅವರ ರಾಜಕೀಯ ಸಿದ್ಧಾಂತಗಳು ಏನೇ ಇರಲಿ, ಅದನ್ನು ಮೀರಿ ಅವರು ಹೋದಲ್ಲೆಲ್ಲ ನಮ್ಮ ಸನಾತನ ಹಿಂದೂ ಧರ್ಮ ಮತ್ತು ಸನಾತನ ಭಾರತವನ್ನು ಪ್ರತಿನಿಧಿಸುವ ರೀತಿ ಇದೆಯಲ್ಲ, ಅದು ನಿಜಕ್ಕೂ ನಾವೆಲ್ಲರೂ ಹೆಮ್ಮೆ ಪಡುವಂಥದ್ದು. ಧರ್ಮೋ ರಕ್ಷತಿ ರಕ್ಷಿತಃ ಎಂಬ ಮಾತಿನಂತೆ ನಮ್ಮ ಪ್ರಧಾನಿ ಸದಾ ಹಿಂದೂ ಧರ್ಮದ ರಕ್ಷಣೆಗೆ ಕಟಿಬದ್ಧರಾಗಿದ್ದಾರೆ. ಅವರು ಯಾವುದೇ ರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿದ್ದರೂ ದೇಶ ಮತ್ತು ಧರ್ಮವನ್ನು ಪ್ರತಿನಿಧಿಸುವ ಅವಕಾಶಗಳನ್ನು ಬಿಟ್ಟುಕೊಡುವುದಿಲ್ಲ. ವಿಶ್ವ ಯೋಗ ದಿನಾಚರಣೆ ಆಚರಣೆ ಪ್ರಾರಂಭಿಸುವ ಮೂಲಕ ಮತ್ತು ಆಯುರ್ವೇದ ಚಿಕಿತ್ಸಾ ಪದ್ಧತಿಯನ್ನು ಪ್ರೋತ್ಸಾಹಿಸುವ ಮೂಲಕ ಅವರು ಸನಾತನ ಭಾರತದ ಹೆಗ್ಗುರುತುಗಳನ್ನು ಜಗತ್ತಿನ ಮುಂದೆ ಎತ್ತಿ ಹಿಡಿದಿದ್ದಾರೆ. ಅಯೋಧ್ಯೆಯಲ್ಲಿ ರಾಮಮಂದಿರದ ಪುನರ್ನಿರ್ಮಾಣ, ಕಾಶಿ ವಿಶ್ವನಾಥ ಕಾರಿಡಾರ್ ಯೋಜನೆ, ಉಜ್ಜಯಿನಿಯ ಮಹಾಕಾಳೇಶ್ವರ ದೇವಾಲಯ, ಗುಜರಾತಿನ ಕಾಳಿಕಾ ಮಾತಾ ದೇವಾಲಯ, ಕಾಶ್ಮೀರದ ಶಾರದಾ ಪೀಠದಲ್ಲಿ ಪೂಜಾ ಪಾಠಗಳ ಪುನರಾರಂಭ, ಭಾರೀ ಪ್ರವಾಹದಿಂದ ಹಾನಿಗೊಳಗಾಗಿದ್ದ ಕೇದಾರನಾಥದ ಪುನರುತ್ಥಾನ, ಚಾರ್ಧಾಮ್ ಯೋಜನೆ, ಸಮುದ್ರದ ಆಳದಲ್ಲಿ ಮುಳುಗಿರುವ ಶ್ರೀಕೃಷ್ಣನ ನಗರಿ ದ್ವಾರಕೆಯನ್ನು ನೋಡಲು ಅವಕಾಶ ಮಾಡಿಕೊಡುವ ದೇಶದ ಮೊದಲ ಅಂಡರ್ ವಾಟರ್ ಸಬ್ಮರೈನ್ ಪ್ರಾಜೆಕ್ಟ್, ಹೀಗೆ ಸನಾತನ ಭಾರತ ಮತ್ತು ಸನಾತನ ಹಿಂದೂ ಧರ್ಮದ ಹೆಗ್ಗುರುತುಗಳ ರಕ್ಷಣೆ ಮತ್ತು ಪುನರುತ್ಥಾನಕ್ಕೆ ನಮ್ಮ ಪ್ರಧಾನಿ ಮೋದಿಯ ಕೊಡುಗೆ ಅಪಾರ. ಇದರ ಜೊತೆಗೆ ಜಗದ್ಗುರು ಶ್ರೀ ಆದಿಶಂಕರಾಚಾರ್ಯರ ಪ್ರತಿಮೆ, ಶ್ರೀಪಾದ ಶ್ರೀ ರಾಮಾನುಜಾಚಾರ್ಯರ ಪ್ರತಿಮೆ, ಸನಾತನ ಹಿಂದೂ ದೇವಾಲಯಗಳ ಪುನರುತ್ಥಾನದಲ್ಲಿ ಮಹತ್ವದ ಪಾತ್ರ ವಹಿಸಿದ್ದ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅವರ ಪ್ರತಿಮೆ, ಮೊಘಲ್ ಆಕ್ರಮಣಕಾರರಿಂದ ಹಿಂದೂ ಧರ್ಮವನ್ನು ರಕ್ಷಿಸಿದ ಹಿಂದೂ ಹೃದಯ ಸಾಮ್ರಾಟ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆ, ಹೀಗೆ ಸನಾತನ ಹಿಂದೂ ಧರ್ಮದ ಶ್ರೇಷ್ಠತೆಯನ್ನು ಸಾರಿದ ಮಹಾಮಹಿಮರ ನೆನಪುಗಳನ್ನು ಸ್ಥಿರಗೊಳಿಸುವಲ್ಲಿಯೂ ಪ್ರಧಾನಿ ಮೋದಿ ಅವರ ಕೊಡುಗೆ ಅಪಾರ. ಸನಾತನ ಭಾರತದ ಗುರುಕುಲ ಪದ್ಧತಿಯ ಶ್ರೇಷ್ಠತೆಯ ಹೆಗ್ಗುರುತಾಗಿದ್ದ ನಳಂದಾ ವಿಶ್ವವಿದ್ಯಾಲಯದ ಪುನರುತ್ಥಾನ, ಸಂಸ್ಕೃತ ವಿಶ್ವವಿದ್ಯಾಲಯಗಳಿಗೆ ಪ್ರೋತ್ಸಾಹ, ಸ್ಥಳೀಯ ಭಾಷೆಗಳಲ್ಲಿ ಕಲಿಕೆಯನ್ನು ಪ್ರೋತ್ಸಾಹಿಸುವ ರಾಷ್ಟ್ರೀಯ ಕಲಿಕಾ ನೀತಿ ಸೇರಿದಂತೆ ಭಾರತದ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಪುನರುತ್ಥಾನಕ್ಕೆ ಅವರು ನಿರಂತರ ಶ್ರಮಿಸುತ್ತಿದ್ದಾರೆ. ಇದೆಲ್ಲದರ ಜೊತೆಗೆ ಸ್ವಾತಂತ್ರ್ಯ ಬಂದು ದಶಕಗಳೇ ಕಳೆದರೂ ದೇಶದಲ್ಲಿ ಉಳಿದು ಹೋಗಿದ್ದ ಬ್ರಿಟಿಷರ ದಾಸ್ಯದ ಕುರುಹುಗಳನ್ನು ತೊಡೆದುಹಾಕುವಲ್ಲಿಯೂ ಮೋದಿ ಮಹತ್ವದ ಹೆಜ್ಜೆಗಳನ್ನು ಮುಂದಿಟ್ಟಿದ್ದಾರೆ. ಇಂಡಿಯಾ ಗೇಟ್ನಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸರ ಪ್ರತಿಮೆ ಸ್ಥಾಪನೆ, ರಾಜ್ಪಥ್ಗೆ ಕರ್ತವ್ಯ ಪಥ ಎಂದು ಮರುನಾಮಕರಣ, ರಾಷ್ಟ್ರಪತಿ ಭವನದ ಮೊಘಲ್ ಗಾರ್ಡನ್ಗೆ ಅಮೃತ ಉದ್ಯಾನ ಎಂಬ ನಾಮಕರಣ, ನೂತನ ಸಂಸತ್ ಭವನದ ಉದ್ಘಾಟನೆ ಮತ್ತು ಅಲ್ಲಿ ಐತಿಹಾಸಿಕ ಸೇಂಗೋಲ್ ಸ್ಥಾಪನೆ, ಬ್ರಿಟಿಷರ ಗುಲಾಮಗಿರಿಯನ್ನು ನೆನಪಿಸುತ್ತಿದ್ದ ಭಾರತೀಯ ನೌಕಾಸೇನೆಯ ಧ್ವಜಕ್ಕೆ ಹೊಸ ರೂಪ, ಅಂಡಮಾನ್ ನಿಕೋಬಾರ್ ದ್ವೀಪಗಳ ರಾಜಧಾನಿ ಪೋರ್ಟ್ ಬ್ಲೇರ್ ಶ್ರೀ ವಿಜಯಪುರ ಎಂದು ಮರುನಾಮಕರಣ, ಹೀಗೆ ದೇಶದ ಹಲವು ಭಾಗಗಳಲ್ಲಿ ಉಳಿದು ಹೋಗಿದ್ದ ದಾಸ್ಯದ ಕುರುಹುಗಳನ್ನು ಅಳಿಸಿ ಭಾರತೀಯತೆಯನ್ನು ಮರುಸ್ಥಾಪಿಸಲು ಅವರು ನಿರಂತರ ಪ್ರಯತ್ನಿಸುತ್ತಿದ್ದಾರೆ. ಜಾತಿ ಮತ್ತು ಓಲೈಕೆ ರಾಜಕಾರಣಗಳನ್ನು ಮೀರಿ ಪ್ರಧಾನಿ ಮೋದಿ ಸನಾತನ ಭಾರತ ಮತ್ತು ಸನಾತನ ಹಿಂದೂ ಧರ್ಮದ ರಾಯಭಾರಿಯಾಗಿ ಜಗತ್ತಿನ ಮುಂದೆ ಹೆಮ್ಮೆಯಿಂದ ನಿಲ್ಲುತ್ತಾರೆ. ಇದು ಪ್ರತಿ ಹಿಂದುವು ಮೆಚ್ಚಲೇಬೇಕಾದ ಮತ್ತು ತಮ್ಮ ಜೀವನದಲ್ಲೂ ಅಳವಡಿಸಿಕೊಳ್ಳಬೇಕಾದ ವಿಚಾರ. ನಾವು ಎಲ್ಲೇ ಇರಲಿ, ಯಾರೊಟ್ಟಿಗೆ ಇರಲಿ, ನಮ್ಮ ಧರ್ಮ ಮತ್ತು ದೇಶವನ್ನು ಹೆಮ್ಮೆಯಿಂದ ಪ್ರತಿನಿಧಿಸೋಣ. ನಮ್ಮ ಸಂಸ್ಕೃತಿ ಮತ್ತು ಆಚಾರ ವಿಚಾರಗಳನ್ನು ಪಾಲಿಸಲು ಯಾವುದೇ ಮುಜುಗರ ಬೇಡ.
ಸನಾತನ ಹಿಂದೂ ಧರ್ಮ ಮತ್ತು ಸನಾತನ ಭಾರತದ ಮೌಲ್ಯಗಳನ್ನು ಜಗತ್ತಿನ ಮುಂದೆ ಹೆಮ್ಮೆಯಿಂದ ಎತ್ತಿ ಹಿಡಿಯೋಣ. ಮತ್ತೊಮ್ಮೆ ಸಮಸ್ತ ದೇಶವಾಸಿಗಳ ಪರವಾಗಿ ಮತ್ತು ನಮ್ಮ ಪ್ರಥಮ್ ಸಂಸ್ಕಾರ್ ವಾಹಿನಿಯ ಪರವಾಗಿ ನಮ್ಮ ನೆಚ್ಚಿನ ಪ್ರಧಾನಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ದೇವರು ಅವರಿಗೆ ಉತ್ತಮ ಆಯಸ್ಸು ಆರೋಗ್ಯ ನೀಡಿ ದೇಶ ಮತ್ತು ಧರ್ಮದ ಸೇವೆ ಮುಂದುವರೆಸಲು ಹೆಚ್ಚು ಹೆಚ್ಚು ಶಕ್ತಿ ಮತ್ತು ಚೈತನ್ಯ ನೀಡಲಿ ಎಂದು ಪ್ರಾರ್ಥಿಸುತ್ತೇವೆ. ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಮೋದಿಜಿ.